ಸಿರ್ಸಿ ಅಡಿಕೆ ಬೆಲೆ ಈ ರೀತಿ ಇದೆ. ಸಿದ್ದಾಪುರ, ಯಲ್ಲಾಪುರ ಇದು ಸಿರ್ಸಿ ಅಡಿಕೆ ಬೆಲೆ. ಸಿರ್ಸಿ TSS ಅಲ್ಲಿ ರಾಶಿ ಅಡಿಕೆ ದರ 50,200 ರೂಪಾಯಿಯಿಂದ 53,700 ರೂಪಾಯಿವರೆಗೆ. ಸರಾಸರಿ 52,280. ಬೆಟ್ಟೆ ಅಡಿಕೆ 30,110 ರೂಪಾಯಿಯಿಂದ 48,699. ಸರಾಸರಿ 43,927. ಕೊಳೆ ಅಡಿಕೆ 18,399 ರೂಪಾಯಿಯಿಂದ 37,099. ಸರಾಸರಿ 28,543. ಕೆತ್ತಬೆಟ್ಟೆ 22,100 ರೂಪಾಯಿಯಿಂದ 36,123. ಸರಾಸರಿ 31,109 ರೂಪಾಯಿ. ಟ್ಯಾಲಿ ಅಡಿಕೆ 44,490 ರೂಪಾಯಿಯಿಂದ 48,299. ಸರಾಸರಿ 46,585. ಹಳೆ ಟ್ಯಾಲಿ 51,099 ರೂಪಾಯಿಯಿಂದ 51,099. ಬೆಳೆಗೋಟು 26,609ರಿಂದ 36,699. ಸರಾಸರಿ 33,568. ಟ್ಯಾಲಿ ಕೆಂಪು 23,199ರಿಂದ 40,699. ಸರಾಸರಿ 36,879. ಕೋಕಾ ಅಡಿಕೆ 12,100 ರೂಪಾಯಿಯಿಂದ 33,899. ಸರಾಸರಿ 27,402. ಕಾಳುಮೆಣಸು 60,089 ರೂಪಾಯಿಯಿಂದ 70,899. ಸರಾಸರಿ 66,184 ರೂಪಾಯಿ. ಸಿರ್ಸಿ TMS ಅಲ್ಲಿ ಅಡಿಕೆ ದರ ರಾಶಿ ಅಡಿಕೆ 49,599ರಿಂದ 54,199. ಸರಾಸರಿ 52,702. ಬೆಟ್ಟೆ ಅಡಿಕೆ 30,599ರಿಂದ 52,099. ಸರಾಸರಿ 43,491. ಚಾಲಿ ಅಡಿಕೆ 37,199 ರೂಪಾಯಿಯಿಂದ 48,422. ಸರಾಸರಿ 46,675. ಕೆತ್ತಬೆಟ್ಟೆ 4,699ರಿಂದ 36,299. ಸರಾಸರಿ 30,977. ಬೆಳೆಗೋಟು 4,099 ರೂಪಾಯಿಯಿಂದ 37,399. ಸರಾಸರಿ 32,988. ಚಾಲಿ ಕೆಂಪು 14,099 ರೂಪಾಯಿಯಿಂದ 41,199. ಸರಾಸರಿ 36,963. ಹಳೆ ಚಾಲಿ 50,561ರಿಂದ 50,561. ಇನ್ನು TSS ಯಲ್ಲಾಪುರದೊಳಗೆ ರಾಶಿ ಅಡಿಕೆ ದರ 50,519ರಿಂದ 56,921. ಸರಾಸರಿ 53,421. ಬೆಟ್ಟೆ ಅಡಿಕೆ 40,989ರಿಂದ 49,821. ಸರಾಸರಿ 46,101 ರೂಪಾಯಿ. ಚಾಲಿ ಅಡಿಕೆ 43,609ರಿಂದ 48,160 ರೂಪಾಯಿ. ಸರಾಸರಿ 46,509 ರೂಪಾಯಿ. ಬೆಳೆಗೋಟು 31,899ರಿಂದ 38,392. ಸರಾಸರಿ 35,589. ಕಾಳುಮೆಣಸು 62,815 ರೂಪಾಯಿಯಿಂದ 68,000 ರೂಪಾಯಿ. ಸರಾಸರಿ 65,000 ರೂಪಾಯಿ. TSS ಸಿದ್ದಾಪುರದೊಳಗೆ ರಾಶಿ ಅಡಿಕೆ ದರ 45,000 ರೂಪಾಯಿಯಿಂದ 53,699. ಸರಾಸರಿ 51,016 ರೂಪಾಯಿ. ಚಾಲಿ ಅಡಿಕೆ 39,500 ರೂಪಾಯಿಯಿಂದ 47,315. ಸರಾಸರಿ 44,376. ಯಲ್ಲಾಪುರ ಕೃಷಿ ಮಾರುಕಟ್ಟೆಯಲ್ಲಿ ಆಪಿ ಅಡಿಕೆ ದರ 58,099ರಿಂದ 58,999. ಸರಾಸರಿ 58,821. ರಾಶಿ ಅಡಿಕೆ ದರ 49,500 ರೂಪಾಯಿಯಿಂದ 57,265. ಸರಾಸರಿ 54,899. ಬೆಟ್ಟೆ ಅಡಿಕೆ ದರ 38,969ರಿಂದ 50,399. ಸರಾಸರಿ 46,489. ಕೆಂಪುಗೋಟು 21,899ರಿಂದ 38,961. ಸರಾಸರಿ 34,969. ಬೆಳೆಗೋಟು 18,099ರಿಂದ 39,409. ಸರಾಸರಿ 36,799. ಚಾಲಿ ಅಡಿಕೆ ದರ 39,599ರಿಂದ 48,599. ಸರಾಸರಿ 47,499. ಕೋಕಾ ಅಡಿಕೆ 16,501ರಿಂದ 34,969. ಸರಾಸರಿ 32,969. ಸಿರ್ಸಿ TSS ಅಲ್ಲಿ ಬಾಳೆಕಾಯಿ ದರ ಈ ರೀತಿ ಇದೆ. ಮಿಟ್ಲ ಬಾಳೆ 800 ರೂಪಾಯಿಯಿಂದ 3,540 ರೂಪಾಯಿ ಕ್ವಿಂಟಲ್ಗೆ. ಕರಿಬಾಳೆ 419 ರೂಪಾಯಿಯಿಂದ 1,719 ರೂಪಾಯಿ ಕ್ವಿಂಟಲ್ಗೆ ಮಾರಾಟವಾಗಿದೆ. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರದ ಅಡಿಕೆ ದರವನ್ನು ಕೇಳಿದ್ದೀರಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.